ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, UPSC ವತಿಯಿಂದ 1056 ಹುದ್ದೆಗಳ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಈ UPSC ರೆಕ್ರೂಟ್ಮೆಂಟ್ನಲ್ಲಿ IAS, IPS, IFS ಮತ್ತು IRSಗಳಂತಹ ವಿವಿಧ ಹುದ್ದೆಗಳ ನೇಮಕಾತಿಯನ್ನು ಮಾಡಲಾಗ್ತಿದೆ. ನಿನ್ನೆಯಿಂದಲೇ ಇದರ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಯಾರ್ಯಾರು ಅಪ್ಲೈ ಮಾಡಬೇಕು ಅಂತ ಇದ್ದೀರಾ 4/3/2024 ಒಳಗೆ ಅಪ್ಲೈ ಮಾಡಿ. ಹಾಗೆ ಈ ಹುದ್ದೆಗಳಿಗೆ ಎನಿ ಡಿಗ್ರಿ ಆಗಿರುವಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು. ಮತ್ತು ಇದರ ಅಪ್ಲಿಕೇಶನ್ ಫೀಸ್ ಎಲ್ಲ ಕ್ಯಾಟಗರಿಯ ಪುರುಷ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರುತ್ತೆ ಮತ್ತು ಮಹಿಳೆಯರಿಗೆ ಯಾವುದೇ ಫೀಸ್ ಇರೋದಿಲ್ಲ. ಈ ನೇಮಕಾತಿಯ ನೋಟಿಫಿಕೇಷನ್ PDF ನಿಮಗೆ ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ UPSC ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಮತ್ತು ಸಿಲೆಬಸ್ ಏನಾಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಿಮಗೆ ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ, ಸೊ ಕೊನೆವರೆಗೂ ವಿಡಿಯೋನ ನೋಡಿ. ಫ್ರೆಂಡ್ಸ್, UPSC ಎಕ್ಸಾಮಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಇರುತ್ತೆ. ಪ್ರಿಲಿಮ್ಸ್ನಲ್ಲಿ 2 ಪೇಪರ್ MCQs ಇರುತ್ತೆ. ಮೇನ್ಸ್ನಲ್ಲಿ 9 ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ. ಮತ್ತು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪಾಸ್ ಆದಮೇಲೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂನಲ್ಲಿ ಪರ್ಸನಾಲಿಟಿ ಟೆಸ್ಟ್ ಮಾಡ್ತಾರೆ. ಇವಿಷ್ಟು ಪ್ರೊಸೆಸ್ ಜೂನಿಂದ ಮಾರ್ಚ್ವರೆಗೂ ನಡೆಯುತ್ತೆ. ಮಿನಿಮಮ್ 8ರಿಂದ 9 ತಿಂಗಳವರೆಗೂ ಈ ಪ್ರೊಸೆಸ್ ನಡೆಯುತ್ತೆ. ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ಪೇಪರ್ 1, ಪೇಪರ್ 2 ಇರುತ್ತೆ. ಪೇಪರ್ 1 200 ಮಾರ್ಕ್ಸಿಗೆ 2 ಗಂಟೆ ಟೈಮ್ ಇರುತ್ತೆ. ಟೋಟಲ್ 100 ಕ್ವಶನ್ ಇರುತ್ತೆ. ಪೇಪರ್ 2ನಲ್ಲಿ 200 ಮಾರ್ಕ್ಸ್, 2 ಗಂಟೆ ಟೈಮ್ ಇರುತ್ತೆ, ಆದರೆ 80 ಕ್ವಶನ್ ಇರುತ್ತೆ. ಈ ಪೇಪರ್ 2ನಲ್ಲಿ ನಾವು ಯಾರ ಜೊತೆನೂ ಕಾಂಪೀಟ್ ಮಾಡೋದಿಲ್ಲ. ಇಲ್ಲಿ ಕನಿಷ್ಠ ಅರ್ಹತಾ ಅಂಕಗಳನ್ನು ಕೊಟ್ಟಿರ್ತಾರೆ. ನೋಡಿ, 200 ಮಾರ್ಕ್ಸಲ್ಲಿ 35% ಮಾರ್ಕ್ಸ್ ತೆಗೆದ್ರೆ ನಾವಿಲ್ಲಿ ಪಾಸ್ ಆಗ್ತೀವಿ. ಪೇಪರ್ 2ನಲ್ಲಿ 200 ಮಾರ್ಕ್ಸಲ್ಲಿ 33% ಅಂದರೆ 66 ಮಾರ್ಕ್ಸ್ನ ನಾವು ತೆಗಿಬೇಕು. ಪೇಪರ್ 2ನಲ್ಲಿ ನಾವು ಪಾಸ್ ಆದರೆ ಮಾತ್ರ ನಮ್ಮ ಪೇಪರ್ 1 ಕರೆಕ್ಷನ್ ಆಗುತ್ತೆ. ಈ ಪೇಪರ್ 1 ಕಟ್ ಆಫ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತೆ. ಇಲ್ಲಿ ಯಾರು ಅತಿ ಹೆಚ್ಚು ಅಂಕನ ಪಡೆದಿರ್ತಾರಲ್ಲ ಅವರು ಪಾಸ್ ಆಗ್ತಾರೆ. ಹಾಗೆ 2 ಪೇಪರ್ನಲ್ಲೂ ನೆಗೆಟಿವ್ ಮಾರ್ಕ್ ಇರುತ್ತೆ 0.25. ಸೊ ಇಲ್ಲಿ ನಿಮಗೆ ಅರ್ಥ ಆಯಿತು ಅನ್ಕೊತೀನಿ. ಈಗ ಪೇಪರ್ 1ನ ಸಿಲೆಬಸ್ ನೋಡೋಣ ಬನ್ನಿ. ಪ್ರಿಲಿಮ್ಸ್ ಪೇಪರ್ 1ನ ಸಿಲೆಬಸ್: ಕರೆಂಟ್ ಇವೆಂಟ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಇಲ್ಲಿ ಕರೆಂಟ್ ಇವೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಿಲ್ಲ ಅಂದರೂ ಒಂದು 15 ಮಾರ್ಕ್ಸ್ ಕೇಳ್ತಾರೆ ಇದರಲ್ಲಿ. ಸೊ ಕರೆಂಟ್ ಅಫೇರ್ಸ್ನ ಓದ್ಕೊಳ್ಳಿ. ನೆಕ್ಸ್ಟ್, ಹಿಸ್ಟ್ರಿ ಆಫ್ ಇಂಡಿಯಾ ಆ್ಯಂಡ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್. ಭಾರತದ ಇತಿಹಾಸ ಮತ್ತು ಭಾರತದ ರಾಷ್ಟ್ರೀಯ ಚಳುವಳಿ. ನೋಡಿ, ಇಲ್ಲಿ ವರ್ಲ್ಡ್ ಹಿಸ್ಟ್ರಿ ಕೇಳಿಲ್ಲ, ಸೊ ಇಲ್ಲಿ ಬರೀ ಇಂಡಿಯಾ ಹಿಸ್ಟ್ರಿ ಮಾತ್ರ ಕೇಳಿದ್ದಾರೆ, ಓದ್ಕೊಳ್ಳಿ. ನೆಕ್ಸ್ಟ್, ಇಂಡಿಯಾ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ. ಫಿಸಿಕಲ್, ಸೋಷಿಯಲ್, ಎಕನಾಮಿಕಲ್ ಜಿಯೋಗ್ರಫಿ. ಇಂಡಿಯಾದ ಜೊತೆಗೆ ವರ್ಲ್ಡ್ ಜಿಯೋಗ್ರಫಿ ಕೂಡ ಕಲಿಬೇಕಾಗತ್ತೆ. ನೆಕ್ಸ್ಟ್, ಇಂಡಿಯನ್ ಪೊಲಿಟಿ ಆ್ಯಂಡ್ ಗವರ್ನೆನ್ಸ್. ಕಾನ್ಸ್ಟಿಟ್ಯೂಷನ್, ಪೊಲಿಟಿಕಲ್ ಸಿಸ್ಟಮ್ ಆ್ಯಂಡ್ ಪಂಚಾಯತ್ ರಾಜ್, ಪಬ್ಲಿಕ್ ಪಾಲಿಸಿ, ರೈಟ್ ಇಶ್ಯೂಸ್ ಎಕ್ಸೆಟ್ರಾ. ಸೊ ಇಲ್ಲಿ ಪೂರಾ ಪೊಲಿಟಿಕಲ್ ಸೈನ್ಸ್ ಬರುತ್ತೆ, ಕಲ್ಕೊಳ್ಳಿ. ನೆಕ್ಸ್ಟ್, ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್. ಸಸ್ಟೈನೇಬಲ್ ಡೆವಲಪ್ಮೆಂಟ್, ಪಾವರ್ಟಿ, ಇನ್ಕ್ಲೂಷನ್, ಡೆಮೋಕ್ರಸಿ, ಸೋಷಿಯಲ್ ಸೆಕ್ಟರ್ ಇನ್ಸ್ಟಿಟ್ಯೂಟ್ ಎಕ್ಸೆಟ್ರಾ. ನೋಡಿ, ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟಲ್ಲಿ ಬಜೆಟ್ನ ಸರ್ವೆ ಇರ್ಬೋದು, ಎಕನಾಮಿಕಲ್ ಸರ್ವೆ ಇರ್ಬೋದು. ಈ ಥರ ಸರ್ವೆಗಳ ಬಗ್ಗೆ ಅತಿ ಹೆಚ್ಚು ಕ್ವಶನ್ನ ಕೇಳಲಾಗತ್ತೆ, ಸೊ ಓದ್ಕೊಂಡು ಹೋಗಿ. ನೆಕ್ಸ್ಟ್, ಜನರಲ್ ಇಶ್ಯೂಸ್ ಆನ್ ಎನ್ವಿರಾನ್ಮೆಂಟಲ್ ಎಕಾಲಜಿ, ಬಯೋಡೈವರ್ಸಿಟಿ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಇಲ್ಲಿ ನಾವು ಪೂರಾ ಎನ್ವಿರಾನ್ಮೆಂಟಲ್ ಸೈನ್ಸ್ನ ಓದಬೇಕಾಗತ್ತೆ. ಹಿಂದಿನ ಪ್ರೀವಿಯಸ್ ಇಯರ್ ಪೇಪರ್ಗಳಲ್ಲಿ ಎನ್ವಿರಾನ್ಮೆಂಟಲ್ ಸೈನ್ಸ್ ಮೇಲೆ 15 ಕ್ವಶನ್ಗಳನ್ನು ಕೇಳಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಕಲ್ಕೊಳ್ಳಿ. ಸೊ ನಿಮಗೆ ಇಲ್ಲಿ ಪ್ರಿಲಿಮ್ಸ್ ಪೇಪರ್ 1 ಸಿಲೆಬಸ್ ಅರ್ಥ ಆಯಿತು ಅನಿಸುತ್ತೆ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್, ಪ್ರಿಲಿಮ್ಸ್ನ ಪೇಪರ್ 2 ಬಗ್ಗೆ ತಿಳಿಯೋಣ. ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಪೇಪರ್ 2. ಇದರಲ್ಲಿ ಇಂಟರ್ಪರ್ಸನಲ್ ಸ್ಕಿಲ್ ಇನ್ಕ್ಲೂಡಿಂಗ್ ಕಮ್ಯುನಿಕೇಷನ್ ಸ್ಕಿಲ್ ಮತ್ತು ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಅನಾಲಿಟಿಕ್ ಎಬಿಲಿಟಿ ಇನ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ಅಂದರೆ ಇಲ್ಲಿ ಪ್ಯಾಸೇಜ್ ಬೇಸ್ಡ್ ಕ್ವಶನ್ ಬರುತ್ತೆ. ಮತ್ತು ಇಲ್ಲಿ ಲಾಜಿಕಲ್ ರೀಸನಿಂಗಲ್ಲಿ ಬ್ಲಡ್ ರಿಲೇಷನ್, ಸಿಟ್ಟಿಂಗ್ ಅರೇಂಜ್ಮೆಂಟ್ ಈ ಥರ ಕ್ವಶನ್ನ ಕೇಳಲಾಗುತ್ತೆ. ಮತ್ತು ಅದ್ರ ಜೊತೆಗೆ ಜನರಲ್ ಮೆಂಟಲ್ ಎಬಿಲಿಟಿ, ಬೇಸಿಕ್ ನ್ಯೂಮೆರಿಸಿ. ಕೆಲವು ವಿದ್ಯಾರ್ಥಿಗಳು ಮ್ಯಾಥ್ಸ್ ಬಂತು ಅಂತ ಹೆದರ್ತಾರೆ, ಹೆದರೋ ಆಗಿಲ್ಲ. 10th ಲೆವೆಲ್ ಮ್ಯಾಥ್ಸ್ ಇರುತ್ತೆ. ಮತ್ತು ಡೇಟಾ ಇಂಟರ್ಪ್ರಿಟೇಷನ್ ಇರುತ್ತೆ, ಗ್ರಾಫ್ ಚಾರ್ಟ್, ಬಾರ್ ಚಾರ್ಟ್, ಟೇಬಲ್ ಈ ಥರ ಇರುತ್ತೆ 10th ಲೆವೆಲಲ್ಲಿ. ಸೊ ಇಲ್ಲಿ ಹೆದರುವಂಥದ್ದೇನೂ ಇಲ್ಲ. ನಾವು ಪೇಪರ್ 2ನಲ್ಲಿ ಬರೀ ಕ್ವಾಲಿಫೈ ಆದರೆ ಸಾಕು 33% ಮಾರ್ಕ್ಸಿಂದ. 200 ಮಾರ್ಕ್ಸಲ್ಲಿ 33% ಅಂದರೆ 66 ಮಾರ್ಕ್ಸ್ನ ತೆಗಿಬೇಕು. ಸೊ ಇಲ್ಲಿ ಇನ್ನೊಂದು ಸಲ ಹೇಳ್ತಿದ್ದೀನಿ, ಪೇಪರ್ 2ನಲ್ಲಿ ನೀವು ಕ್ವಾಲಿಫೈ ಆದರೆ ಮಾತ್ರ ಪೇಪರ್ 1 ಕರೆಕ್ಷನ್ ಆಗುತ್ತೆ. ಐ ಹೋಪ್ ನಿಮಗೆ ಪೇಪರ್ 1 ಮತ್ತು ಪೇಪರ್ 2ನ ಸಿಲೆಬಸ್ ಅರ್ಥ ಆಯಿತು ಅನ್ಕೊತೀನಿ. ಈಗ ನೀವು ಪ್ರಿಲಿಮ್ಸ್ನಲ್ಲಿ ಪಾಸ್ ಆದಮೇಲೆ ಮೇನ್ಸ್ಗೆ ಕ್ವಾಲಿಫೈ ಆಗ್ತೀರಾ. ಮೇನ್ಸಲ್ಲಿ ಯಾವ ಥರ ಪೇಪರ್ ಇರುತ್ತೆ ನೋಡೋಣ. ಮೇನ್ಸ್ ಎಕ್ಸಾಮಿನೇಷನಲ್ಲಿ 9 ಪೇಪರ್ ಇರುತ್ತೆ. ಇಲ್ಲಿ ಕೆಲವು ವಿದ್ಯಾರ್ಥಿಗಳು
9 ಪೇಪರ್ ಕ್ಲಿಯರ್ ಮಾಡಬೇಕು. ಯಾರು ಈ ಎಕ್ಸಾಮ್ ಅಪ್ಲೈ ಮಾಡ್ತಾರೆ, ನಾನು ಬರೆಯೋದೇ ಇಲ್ಲ ಅಂತ ಅಪ್ಲೈನೇ ಮಾಡೋದಿಲ್ಲ. ಈಗ ನಾನು ಈ ಮೇನ್ಸ್ ಎಕ್ಸಾಮ್ನ ಎಕ್ಸಾಮ್ ಪ್ಯಾಟರ್ನ್ ಮತ್ತು ಸಿಲೆಬಸ್ ಹೇಳಿದ್ಮೇಲೆ ಕೆಲವು ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು. ಇಲ್ಲಿ ಮೊದಲನೇ ಎಕ್ಸಾಮ್ 2 ಪೇಪರ್ ಇರುತ್ತೆ. ಕ್ವಾಲಿಫೈ ಪೇಪರ್ ಆನ್ ಇಂಡಿಯನ್ ಲ್ಯಾಂಗ್ವೇಜ್ ಆ್ಯಂಡ್ ಇಂಗ್ಲೀಷ್. ಇಲ್ಲಿ ಇಂಡಿಯನ್ ಲ್ಯಾಂಗ್ವೇಜ್ ಅಂದರೆ ನಮ್ಮ ಭಾರತ ಸಂವಿಧಾನದ 8ನೇ ಅನುಸೂಚಿಯಲ್ಲಿರುವ 22 ಭಾಷೆಗಳಲ್ಲಿ ನಾವು ಯಾವುದಾದ್ರೂ ಭಾಷೆನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ನಾವು ಕನ್ನಡದಲ್ಲಿ ಬರಿತೀವಿ ಅಂದರೂ ಕೂಡ ಕನ್ನಡನ ಸೆಲೆಕ್ಟ್ ಮಾಡ್ಕೋಬೋದು. ಇನ್ನೊಂದು ಪೇಪರ್ ಇದರೊಳಗೆ ಇಂಗ್ಲೀಷ್ ಇರುತ್ತೆ. ಇಂಗ್ಲೀಷ್ ಕಂಪಲ್ಸರಿ ಇರುತ್ತೆ. ಹಾಗೆ ಇಲ್ಲಿ ನೀವು ಸೆಲೆಕ್ಟ್ ಮಾಡಿರುವಂಥ ಲ್ಯಾಂಗ್ವೇಜ್ ಪೇಪರ್ 300 ಮಾರ್ಕ್ಸಿಗಿರುತ್ತೆ. ಹಾಗೆ ಇಂಗ್ಲೀಷ್ ಪೇಪರ್ ಕೂಡ 300 ಮಾರ್ಕ್ಸಿಗಿರುತ್ತೆ. ಇದರಲ್ಲಿ ಏನಪ್ಪ ಅಂದರೆ ಕಾಂಪೀಟ್ ಮಾಡೋ ಹಾಗಿಲ್ಲ. ಇಲ್ಲಿ ನಾವು ಯಾರ ಜೊತೆಗೆ ಕಾಂಪೀಟ್ ಮಾಡೋ ಹಾಗಿಲ್ಲ. ಇದರಲ್ಲಿ 25% ಮಾರ್ಕ್ಸ್ ತೆಗೆದ್ರೆ ಇಲ್ಲಿ ಪಾಸ್ ಆಗ್ತೀವಿ. 300 ಮಾರ್ಕ್ಸಿಗೆ 25% ಅಂದರೆ 75 ಮಾರ್ಕ್ಸ್ ತೆಗೆದ್ರೆ ನಾವು ಇಲ್ಲಿ ಪಾಸ್ ಆಗ್ತೀವಿ. ಇನ್ನೊಂದೇನಪ್ಪ ಅಂದರೆ ಒಂದು ಲ್ಯಾಂಗ್ವೇಜ್ ಪೇಪರ್ ಮತ್ತು ಇಂಗ್ಲೀಷ್ ಪೇಪರಲ್ಲಿ ನಾವು ಪಾಸ್ ಆಗಿಲ್ಲ ಅಂದರೆ 25% ತೆಗೆದು ಮುಂದಿನ 7 ಪೇಪರ್ ವ್ಯಾಲ್ಯೂಯೇಷನ್ ಆಗೋಕ್ಕೆ ಓಪನ್ ಆಗೋದೇ ಇಲ್ಲ. ಸೊ ನಾವಿಲ್ಲಿ ಲ್ಯಾಂಗ್ವೇಜ್ ಪೇಪರ್ ಮತ್ತು ಇಂಗ್ಲೀಷ್ನಲ್ಲಿ ಪಾಸ್ ಆಗಲೇಬೇಕು. ಈ ಇಂಗ್ಲೀಷ್ ಪೇಪರ್ನಲ್ಲಿ ಸಿನಾನಿಮ್ಸ್, ಆ್ಯಂಟನಿಮ್ಸ್ ಮತ್ತು ಪ್ಯಾಸೇಜ್ ರೀಡಿಂಗ್ ಎಲ್ಲ ಕೊಡ್ತಾರೆ. ಈ ಪೇಪರ್ಗಳಲ್ಲಿ ನಾವು ಕ್ವಾಲಿಫೈ ಆದಮೇಲೆ ಎಸ್ಸೆ ರೈಟಿಂಗ್ ಅಥವಾ ಪ್ರಬಂಧ ಬರವಣಿಗೆ ಇರುತ್ತೆ. ಇದು ನಿಮ್ಮ ಮೇನ್ಸ್ನ 3ನೇ ಪೇಪರ್. 250 ಮಾರ್ಕ್ಸ್ಗಳಿಗಿರುತ್ತೆ. ಮೇನ್ಸ್ಗಳಲ್ಲಿ ನಾವು ಬರೆಯುವಂಥ ಎಲ್ಲ ಪೇಪರ್ಗಳು ಡಿಸ್ಕ್ರಿಪ್ಟಿವ್ ಆಗಿರುತ್ತೆ. ನಾವೇ ಬರೀಬೇಕು. ಇಲ್ಲಿ MCQs ಇರೋದಿಲ್ಲ. ಸೊ ಇಲ್ಲಿ ಮೇನ್ಸ್ನ 3ನೇ ಪೇಪರ್ ಪ್ರಬಂಧ ಬರವಣಿಗೆ ಇರುತ್ತೆ. ಇದರಲ್ಲಿ ಸಾಮಾಜಿಕ ವಿಷಯಕ್ಕೆ ಸಂಬಂಧಪಟ್ಟಂಗೆ, ಎಕನಾಮಿಕ್ಗೆ ಸಂಬಂಧಪಟ್ಟಂಗೆ, ಹಾಗೆ ರಾಜಕೀಯಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಯಾವುದಾದ್ರು ಒಂದು ವಿಷಯದ ಬಗ್ಗೆ ಇಲ್ಲಿ ಎಸ್ಸೆ ರೈಟಿಂಗ್ ಬರೀಬೇಕಾಗತ್ತೆ. ಈ ಎಕ್ಸಾಮ್ನಲ್ಲಿ ನೀವೆಷ್ಟು ಕ್ರಿಯೇಟಿವಿಟಿ ಆಗಿದ್ದೀರಾ ಅಂತ ನೋಡ್ತಾರೆ. ಈ ಎಸ್ಸೆ ರೈಟಿಂಗ್ 3ನೇ ಪೇಪರ್ ಆದಮೇಲೆ ಪೇಪರ್ 4, 5, 6, 7 ಜನರಲ್ ಸ್ಟಡೀಸ್ ಪೇಪರ್ ಆಗಿರುತ್ತೆ ಅಥವಾ ಸಾಮಾನ್ಯ ಅಧ್ಯಯನ ಪೇಪರ್ ಆಗಿರುತ್ತೆ. ಇದರಲ್ಲಿ ನಾವು ಮತ್ತೆ ಹಿಸ್ಟ್ರಿ, ಪೊಲಿಟಿಕಲ್, ಎಕನಾಮಿಕ್, ಜಿಯೋಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎಥಿಕ್ಸ್, ಇಂಟೆಗ್ರಿಟಿ, ಆ್ಯಪ್ಟಿಟ್ಯೂಡ್ ಅಂತ ಕ್ವಶನ್ಗಳು ಬರುತ್ತೆ. ನೆಕ್ಸ್ಟ್ ಮುಂದೆ ಈ ಸಾಮಾನ್ಯ ಅಧ್ಯಾಯಗಳ 4 ಪೇಪರ್ಗಳಲ್ಲಿ ಏನೇನು ಸಿಲೆಬಸ್ ಇರುತ್ತೆ ಅಂತ ಮುಂದೆ ನೋಡೋಣ. ಈಗ ಇಲ್ಲಿವರೆಗೂ 7 ಪೇಪರ್ ಆಯಿತು. ಇನ್ನು 2 ಪೇಪರ್ ಇರಬೇಕಲ್ಲ. ಇಲ್ಲಿದೆ ನೋಡಿ, ಐಚ್ಛಿಕ ವಿಷಯ ಪೇಪರ್ 1, ಐಚ್ಛಿಕ ವಿಷಯದ ಪೇಪರ್ 2. ಇದು ನಮ್ಮ ಪ್ರಿಲಿಮ್ಸ್ ಎಕ್ಸಾಮ್ನ 8 ಮತ್ತು 9ನೇ ಪೇಪರ್. ಇವು ಆಪ್ಷನಲ್ ಪೇಪರ್ಗಳಾಗಿರ್ತವೆ. ಇಲ್ಲಿ ವಿದ್ಯಾರ್ಥಿಗಳು ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ತಾವೇ ಸೆಲೆಕ್ಟ್ ಮಾಡಬೇಕಾಗತ್ತೆ ಇಲ್ಲಿ ಯಾವ ಸಬ್ಜೆಕ್ಟ್ನ ತೊಗೋಬೇಕು ಅಂತ. ಅಂದರೆ ಇಲ್ಲಿ ಯಾವುದೋ ಒಬ್ಬ ಅಭ್ಯರ್ಥಿಗೆ ಹಿಸ್ಟ್ರಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಅವ್ನು ಹಿಸ್ಟ್ರಿ ಪೇಪರ್ ತೊಗೊಬೋದು. ಬೇರೆ ಅವನಿಗೆ ಮ್ಯಾಥ್ಸ್ ತುಂಬ ಚೆನ್ನಾಗಿ ಬಂದಿರುತ್ತೆ. ಸೊ ಇಲ್ಲಿ ಅವ್ನು ಮ್ಯಾಥ್ಸ್ ತೊಗೊಬೋದು. ಸೊ ಇಲ್ಲಿ ಐಚ್ಛಿಕ ವಿಷಯ ಅಥವಾ ಆಪ್ಷನಲ್ ಸಬ್ಜೆಕ್ಟ್ 2 ಇರುತ್ತೆ. ಇದನ್ನು ಅಭ್ಯರ್ಥಿಗಳೇ ತೊಗೊಬೇಕು. ಸೊ ಈ ಥರ ಇಲ್ಲಿ 9 ಪೇಪರ್ ಎಕ್ಸಾಮ್ ಆಗುತ್ತೆ. ಇಲ್ಲಿ 3ನೇ ಪೇಪರಿಂದ 9ನೇ ಪೇಪರ್ವರೆಗೂ ಪ್ರತಿ ಪೇಪರ್ಗೆ 250 ಮಾರ್ಕ್ಸ್ ಇರುತ್ತೆ. ಸೊ 7 ಪೇಪರ್ ಆಗುತ್ತೆ. 7 ಪೇಪರ್ ಅಂದರೆ 1750 ಮಾರ್ಕ್ಸ್ ಆಗುತ್ತೆ. ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಕ್ವಾಲಿಫೈ ಪೇಪರ್ ಆಗಿರುತ್ತೆ. ಇಲ್ಲಿ ನೀವು ಪಾಸ್ ಆದಮೇಲೆ 250 ಮಾರ್ಕ್ಸ್ನ 7 ಪೇಪರ್ ಎಕ್ಸಾಮ್ನ ಬರೀಬೇಕಾಗತ್ತೆ. ಸೊ ಇಲ್ಲಿ 750 ಅಂಕಗಳಾಗತ್ತೆ. ಈ 750 ಅಂಕಗಳಲ್ಲಿ ಯಾರು ಅತಿ ಹೆಚ್ಚು ಅಂಕ ತೆಗೆದಿರ್ತಾರೋ ಅವರು ಸೆಲೆಕ್ಟ್ ಆಗ್ತಾರೆ. ನೆಕ್ಸ್ಟ್ ಇಲ್ಲಿ ಇಂಟರ್ವ್ಯೂ ಕರಿಬೇಕು ಅಂದರೆ ಎಷ್ಟು ಪೋಸ್ಟ್ ಇರುತ್ತೆ ಅಲ್ಲ, ಅದಕ್ಕಿಂತ 3 ಪಟ್ಟು ಹೆಚ್ಚು ಸಂಖ್ಯೆ ವಿದ್ಯಾರ್ಥಿಗಳನ್ನು ಕರಿಬೇಕಾಗತ್ತೆ ಇಂಟರ್ವ್ಯೂಗೆ. ಎಕ್ಸಾಂಪಲ್ ನೋಡಿ, ಈಗ 1000 ಪೋಸ್ಟ್ ಇದೆ. ಇದರ 3 ಪಟ್ಟು ಹೆಚ್ಚು ಅಂದರೆ 3000 ಜನನ ಇಂಟರ್ವ್ಯೂಗೆ ಕರಿಬೇಕು. ಮೇನ್ಸ್ನಲ್ಲಿ ಅತಿ ಹೆಚ್ಚು ಅಂಕ ಯಾರು ಪಡೆದಿರ್ತಾರಲ್ಲ 3000 ಜನ, ಅವರಿಗೆ ಇಂಟರ್ವ್ಯೂ ಕರೀತಾರೆ. ಸರ್ 1750 ಮಾರ್ಕ್ಸಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದ್ರೆ ನಿಮಗೆ ಇಂಟರ್ವ್ಯೂ ಕರೀತಾರೆ ಅಂತ ನೀವು ಕೇಳಿದ್ರೆ, ನನ್ನ ಪ್ರಕಾರ 950 ಮಾರ್ಕ್ಸ್ ತೆಗೆದ್ರೆ ನಿಮಗೆ ಡೆಫಿನೆಟ್ಲಿ ಇಂಟರ್ವ್ಯೂ ಕಾಲ್ ಲೆಟರ್ ಬರುತ್ತೆ. ಸೊ ಐ ಹೋಪ್ ನಿಮಗೆ ಇಲ್ಲಿ ಪೂರ ಕ್ಲಿಯರ್ ಆಯಿತು ಅನಿಸುತ್ತೆ. ಇನ್ನೊಂದು ಸಲ ಹೇಳ್ತೀನಿ ನೋಡಿ, ಮೇನ್ಸಲ್ಲಿ 9 ಪೇಪರ್ ಎಕ್ಸಾಮ್ ಇರುತ್ತೆ. 1ನೇ ಪೇಪರ್ ಮತ್ತು 2ನೇ ಪೇಪರ್ ಕ್ವಾಲಿಫೈ ಪೇಪರ್ ಇರುತ್ತೆ. ಒಂದು ನಾವು ಸೆಲೆಕ್ಟ್ ಮಾಡೋ ಲ್ಯಾಂಗ್ವೇಜ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್. ಒಂದೊಂದು ಪೇಪರ್ಗೆ 300 ಮಾರ್ಕ್ಸ್ ಇರುತ್ತೆ. ಸೊ ಇದರಲ್ಲಿ ಪಾಸ್ ಆದಮೇಲೆ 3ನೇ ಪೇಪರ್, 4ನೇ ಪೇಪರ್, 5ನೇ ಪೇಪರ್, 6ನೇ ಪೇಪರ್, 7ನೇ ಪೇಪರ್ ಮತ್ತು 8ನೇ ಪೇಪರ್ ಬರಿಬೋದು. ಇಲ್ಲಿ 3ನೇ ಪೇಪರಿಂದ 9ನೇ ಪೇಪರ್ವರೆಗೂ ಪ್ರತಿ ಪೇಪರಿಗೆ 250 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ಟೋಟಲ್ ಆಗಿ 1750 ಮಾರ್ಕ್ಸ್ ಆಗುತ್ತೆ. ಇಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ತೆಗೆದವರಿಗೆ ಇಂಟರ್ವ್ಯೂ ಕರೀತಾರೆ. ಐ ಹೋಪ್ ನಿಮಗೆ ಎಲ್ಲ ಅರ್ಥ ಆಯಿತು ಅನಿಸುತ್ತೆ. ಮತ್ತು ಇಲ್ಲಿ ಪೇಪರ್ 4, 5, 6 ಮತ್ತು 7 ಜನರಲ್ ಸ್ಟಡೀಸ್ನ ಸಿಲೆಬಸ್ನ ಇಲ್ಲಿ ಕೊಟ್ಟಿದ್ದೀನಿ. ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.